ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ದೇವ್ರೆ, ದುರ್ಗಾ ಏನಾದ್ರೂ ಈ ಕಾರ್ಯಕ್ರಮದಲ್ಲಿ ನನ್ನ ಫೋಟೋ ನೋಡ್ಬಿಟ್ರೆ ಅವಳಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಡತ್ತೆ. ಇಲ್ಲ, ಹಾಗಾಗಕ್ ನಾನು ಬಿಡಬಾರ್ದು. ಯಾವುದೇ ಕಾರಣಕ್ಕೂ ದುರ್ಗಾ ನನ್ನ ಫೋಟೋ ನೋಡಬಾರ್ದು. ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ಲಿ? ದುರ್ಗಾ, ಕೆಲಸ ಎಲ್ಲ ಹೇಗನ್ನಿಸ್ತು? ಅಡ್ಜಸ್ಟ್ ಆಗ್ತಾ ಇದೆಯಾ? ಎಲ್ಲ ಚೆನ್ನಾಗಿದೆ ಸರ್. ನಮ್ಮ ಕ್ವಾರ್ಟರ್ಸ್ ಅಲ್ಲೇ ಉಳ್ಕೊಂಡಿರೋದಲ್ಲ? ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಏನಾರು ತೊಂದರೆ ಆದರೆ ಅಥವಾ ಏನಾರು ಬೇಕು ಅಂದರೆ ನಮಗೆ ತಿಳಿಸಮ್ಮ. ಇಲ್ಲ ಸರ್, ಎಲ್ಲ ಚೆನ್ನಾಗಿದೆ. ನೀವಿಷ್ಟು ವಿಚಾರಿಸ್ಕೊಂಡ್ರಲ್ಲ, ತುಂಬ ಧನ್ಯವಾದ ಸರ್. ಈ ಫ್ಯಾಕ್ಟ್ರಿಲಿ ನಂಗೆ ಕೆಲಸ ಸಿಕ್ಕಿರೋದೇ ನನ್ನ ಪುಣ್ಯ. ದುರ್ಗಾ, ನಾನು ಇದೊಂದು ಫೋನ್ ಅಟೆಂಡ್ ಮಾಡಲೇಬೇಕಮ್ಮ. ಇದು ಅಂಬಿಕಾ ಅವ್ರ ಫೋಟೋ ಆ ಟೇಬಲ್ ಮೇಲೆ ಇಡೋದಕ್ಕೆ ಕೊಟ್ಬಿಡಮ್ಮ. ಸರಿ ಸರ್. ಅವ್ರ ಫೋಟೋ ಜೋಪಾನ. ಅಯ್ಯೋ ದುರ್ಗಾ, ಆ ಫೋಟೋ ನೋಡಬಾರ್ದು. ದೇವಿ, ಹೇಗಾದ್ರೂ ಮಾಡಿ ದುರ್ಗಾ ನನ್ನ ಫೋಟೋ ನೋಡದೆ ಇರೋ ಹಾಗೆ ನೋಡ್ಕೋ. ದೇವಿ, ನನಗೆ ಅವಳ ಸಹಾಯ ಬೇಕು ಅಂತ ನಾನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀನಿ. ಇಷ್ಟು ಬೇಗ ಅವಳಿಗೆಲ್ಲ ವಿಷಯ ಗೊತ್ತಾಗಿ ನಾನು ಬಿಟ್ಟೋಗೋ ಹಾಗೆ ಮಾಡಬೇಡ ತಾಯಿ. ನೀನೇ ಅವಳು ನನ್ನ ಮಗಳನ್ನ ಕಾಪಾಡೋಳು ಅಂತ ನನ್ನ ಹತ್ರ ಕಳಿಸಿದ್ಯಾ. ಆದರೆ ನೀನೇ ಅವಳನ್ನ ನನ್ನಿಂದ ಕಿತ್ಕೋಬೇಡ ಪ್ಲೀಸ್ ದೇವಿ, ಪ್ಲೀಸ್. ಓ, ಪಿನ್ ಹಾಕಿದಾರಾ? ಅದಕ್ಕೆ ಓಪನ್ ಆಗ್ತಿಲ್ಲ. ಇವ್ರು ಹೇಗಿರ್ಬೋದು? ಎಲ್ಲರ ಇವ್ರ ಬಗ್ಗೆ ಒಳ್ಳೇದೇ ಮಾತಾಡ್ತಾರೆ, ಎಲ್ಲರ ಜೊತೆ ಅವ್ರು ತುಂಬಾ ಚೆನ್ನಾಗಿದ್ರು ಅಂತಾರೆ. ಆದ್ರೆ ನಾನು ಇವ್ರ ಮುಖಾನೇ ನೋಡಿಲ್ವಲ್ಲ. ಒಂದ್ಸಲ ನೋಡ್ಲಾ? ಅಯ್ಯೋ ದೇವ್ರೆ, ನೀವಾ? ಬಾ ನನ್ ಜೊತೆ. ಯಾಕ್ರಿ ಈ ತರ ಹೇಳ್ಕೊಂಡ್ ಬರ್ತಿದ್ದೀರಾ? ಏನ್ ನಿಮ್ ಸಮಸ್ಯೆ? ನಿಜ ಹೇಳು, ಆ ಬಟ್ಟೆ ಸ್ಯಾಂಪಲ್ಸ್ ನ ಹೇಗ್ ರೆಡಿ ಮಾಡ್ದೆ? ನನಗ್ ಯಾಕೋ ನಿನ್ ಮೇಲೆ ಅನುಮಾನ ಬರ್ತಾ ಇದೆ. ಅವತ್ ಕಂಪನಿಗೆ ಜಾಯಿನ್ ಆಗಿರೋ ಟೈಮಲ್ಲೂ ಅಷ್ಟು ಬೇಗ ಅಷ್ಟು ದೊಡ್ಡ ಪ್ಯಾಕಿಂಗ್ ನ ಹೇಗ್ ಮುಗಿಸ್ದೆ ನೀನು? ಅಲ್ಲ, ಕೆಲ್ಸ ಮಾಡು ಅಂತ ಹೇಳಿದ್ರಿ, ಮಾಡಿ ಮುಗಿಸಿದೀನಿ. ಖುಷಿ ಪಡೋದ್ ಬಿಟ್ಟು ಹೇಗ್ ಮಾಡ್ದೆ ಅಂತ ಕೇಳ್ತಿದ್ದೀರಲ್ಲ. ನೋಡು, ನನ್ನ ಹತ್ರ ನಾಟಕ ಮಾಡ್ಬೇಡ. ಮೋಸ ಮಾಡ್ತಿದ್ಯಾ? ಮೋಸ ಮಾಡ್ದೆ ಒಂದು ರಾತ್ರಿಲಿ ಅಷ್ಟೆಲ್ಲ ಪ್ಯಾಕಿಂಗ್ ನ ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತ ಗೊತ್ತಿದ್ಮೇಲೆ ನನಗೆ ಹೇಳಿದ್ರಿ? ನಿಮ್ಮ ಉದ್ದೇಶ ಏನಾಗಿತ್ತು ಮೇಡಮ್? ನೋಡು, ಟಾಪಿಕ್ ಚೇಂಜ್ ಮಾಡ್ಬೇಡ. ಅದು ಹೇಗ್ ಮಾಡ್ದೆ ಅನ್ನೋದನ್ನ ಹೇಳು ಅಷ್ಟೇ. ಅದ ಹೇಳ್ತೀನಿ ಮೇಡಮ್. ಅದು ಅವತ್ತು ಒಂದು ದೆವ್ವ ಬಂದಿತ್ತು,
ಅದೇ ನನಗೆಲ್ಲ ಮಾಡ್ಕೊಡ್ತು. ಭಯ ಆಯ್ತಾ ಮೇಡಮ್? ಪಾಪ ನನಗಂತೂ ಇವಾಗ ತುಂಬಾ ಖುಷಿ ಆಗ್ತಿದೆ. ಇಷ್ಟೇನಾ ದೆವ್ವಕ್ಕೆ ಹೆದ್ರೋಳು ನಾನು ಒಬ್ಳೇ ಅನ್ಕೊಂಡಿದ್ದೆ. ಇವಾಗ ನನಗಿಂತ ಹೆದ್ರೋರು ನೀವು ಅಂತ ಗೊತ್ತಾಯ್ತು. ಏಯ್, ನನ್ನ ಹತ್ರನೇ ತಮಾಷೆ ಮಾಡ್ತಿದ್ಯಾ? ನೋಡು, ಸಮಾಧಾನ ಮೇಡಮ್. ನೋಡಿ, ನನಗೆ ಮಾಡಕ್ ತುಂಬಾ ಕೆಲ್ಸ ಇದೆ. ನಿಮ್ ಹತ್ರ ಮಾತಾಡ್ಕೊಂಡು ಕೂಗಾಟ ಎಲ್ಲ ಕೇಳಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ. ನಾನ್ ಬರ್ತೀನಿ. ಸದ್ಯ ಈಗೇನೋ ಅವಳ ಫೋಟೋ ನೋಡದೆ ಇರೋಗಾಯ್ತು. ಆದ್ರೆ ಫಂಕ್ಷನ್ ಮುಗಿಯೋವರೆಗೂ ಅವಳ ಫೋಟೋ ನೋಡದೆ ಇರೋ ಹಾಗೆ ಹೇಗ್ ನೋಡ್ಕೊಳ್ಳಿ? ತಾಯಿ, ನೀನೇ ದಾರಿ ತೋರಿಸ್ಬೇಕು. ಅಲ್ಲ, ನಂಗೆ ಅರ್ಥನೇ ಆಗ್ತಿಲ್ಲ ಇವಳ ಉದ್ದೇಶ ಏನು ಅಂತ. ರಾತ್ರಿ 1000 ಪೀಸ್ ಪ್ಯಾಕ್ ಆಗ್ಬೇಕು ಬೆಳಗ್ಗೆ ಅಷ್ಟರಲ್ಲಿ ಅಂತ ಹೇಳೋದು ಇವಳೇನೆ. ಆಮೇಲೆ ನೋಡಿದ್ರೆ ನಾನು ಎಲ್ಲ ಮಾಡಿದ್ಮೇಲೆ ಒಬ್ಳು ಕೈಲಿ ಮಾಡಕ್ ಅದು ಅಸಾಧ್ಯ ಅಂತ ಹೇಳೋದು ಇವಳೇನೆ. ಅಲ್ಲ, ಅದು ಅಸಾಧ್ಯ ಅಂತ ಗೊತ್ತಿದ್ಮೇಲೆ ಮತ್ತೆ ಇವಳು ನನಗೆ ಯಾಕೆ ಹೇಳ್ಬೇಕು? ನಾನ್ ಮಾಡ್ಬಾರ್ದು ಅನ್ನೋದು ಇವಳು ಉದ್ದೇಶ ಆಗಿತ್ತಲ್ವಾ? ಹೌದು ದುರ್ಗಾ. ಏನ್ ಕೆಟ್ಟ ಜನ ಇರ್ತಾರಪ್ಪ. ಅಲ್ಲ, ಇಷ್ಟು ಕೆಟ್ಟ ಉದ್ದೇಶ ಯಾಕಿರ್ಬೇಕು ಹೇಳಿ? ಇವಳು ಭೂಮಿಗೆ ಬರುವಾಗ ಬರೋ ಜಂಬನೆಲ್ಲ ದೇವ್ರು ಇವಳು ಒಬ್ಳಿಗೆ ತುಂಬ ಕಳ್ಸಿರ್ಬೇಕು. ಅದಕ್ಕೆ ಹೇಗೆ ಆಡ್ತಾಳ. ಆದ್ರೂ ಅವಳು ನನ್ನ ಜೊತೆ ಯಾಕಷ್ಟು ಕೆಟ್ಟದಾಗ ನಡ್ಕೋಬೇಕು? ಅದ್ ಹಾಗೇನೆ ದುರ್ಗಾ. ಒಳ್ಳೆಯವ್ರನ್ನ ಕಂಡ್ರೆ ಜನ ಹಾಗೇನೆ, ಬಗ್ಗವ್ರನ್ನ ಇನ್ನೂ ಬಗ್ಗಿಸ್ತಾನೆ ಇರ್ತಾರೆ. ಆ ಮಾಯನೂ ಹಾಗೆ ಕೆಟ್ಟ ಕ್ರಿಮಿ ಅವಳು. ಅದು ನಿಜ. ಅದ್ ಸರಿ, ನಿಮಗೆ ಮಾಯ ಮೊದ್ಲೇ ಗೊತ್ತಾ? ಅಲ್ಲ, ಅವಳು ಕೆಟ್ಟ ಕ್ರಿಮಿ ಅಂತ ನಿಮಗೆ ಹೇಗೆ ಗೊತ್ತು? ಅದು ನನಗೆ ಮಾಯನ್ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೆ ಅವಳು ನಿನ್ ಜೊತೆ 1-2 ಸಲ ಬಿಹೇವ್ ಮಾಡೋದನ್ನ ನೋಡಿದ್ನಲ್ಲ, ಅದ್ರ ಜೊತೆ ನೀನು ಹೇಳಿದ್ಯಲ್ಲ ನಿನಗೆ ಅವಳು ಕಂಡ್ರೆ ಇಷ್ಟ ಇಲ್ಲ ಅಂತ. ಅದಕ್ಕೆ ನನಗೂ ಇಷ್ಟ ಇಲ್ಲ. ಅಲ್ಲ, ನನ್ಗಿಷ್ಟ ಇಲ್ಲ ಅಂದ್ರೆ ನಿಮ್ಗೂ ಇಷ್ಟ ಇಲ್ವಾ? ಹ್ಞೂ ದುರ್ಗಾ, ನೀನು ಒಳ್ಳೆಯವಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.